ಪಾಲಿಟಿಕ್ಸ್ಗೆ ತೆರೆ ಎಳೆಯುತ್ತಾ ಹೈಕಮಾಂಡ್ ಇಂದಿರಾ ಭವನದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಕಳೆದ 1.5 ಗಂಟೆಯಿಂದ ಸಭೆ ನಡೀತಾ ಇದೆ. ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಇವರೆಲ್ಲರೂ ಇದ್ದಾರೆ. ಅತ್ಯಂತ ಮಹತ್ವದ ಹೈ ವೋಲ್ಟೇಜ್ ಮೀಟಿಂಗ್ ದೆಹಲಿಯ ಇಂದಿರಾ ಭವನದಲ್ಲಿ ನಡೀತಾ ಇದೆ. ಕಳೆದ 1.5 ಗಂಟೆಯಿಂದ ನಡೀತಾ ಇರತಕ್ಕಂಥ ಸಭೆ ಕರ್ನಾಟಕದ ಹಲವು ಮುಖ್ಯವಾದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದೆ. ನೋಡಿ, ನೀವೀಗ ನೋಡ್ತಾ ಇರುವಂತಹ ಫೋಟೋ ಏನಿದೆ, ಸಿಎಂ ಡಿಸಿಎಂ ಚರ್ಚೆ ನಡೆಸಿದ್ದಾರೆ. ಈ ಸಭೆಗೂ ಮುನ್ನ ಈಗ ಏನ್ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ, ಅದಕ್ಕೂ ಮುನ್ನ ಸಿಎಂ ಡಿಸಿಎಂ ಕೂಡ ಚರ್ಚೆ ನಡೆಸಿದ್ರು. ಅನಂತರ ಇದೀಗ ಕಾಂಗ್ರೆಸ್ ವರಿಷ್ಠರು ಹೈ ವೋಲ್ಟೇಜ್ ಮೀಟಿಂಗ್, ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಎಸ್ಐಆರ್ ಇರಬಹುದು, ರಾಜ್ಯಸಭಾ ಸ್ಥಾನಗಳು ಇರಬಹುದು ಮತ್ತು ನಾಯಕತ್ವದ ಜಿದ್ದಾಜಿದ್ದಿ ಇರಬಹುದು. ಹೀಗೆ ಅನೇಕ ವಿಚಾರಗಳನ್ನ ಇವತ್ತು ನಿರ್ಧಾರ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ನಡೀತಾ ಇದೆ, ಇನ್ನಷ್ಟು ಅಪ್ಡೇಟ್ಸ್ ಇನ್ನಷ್ಟೇ ಬರಬೇಕಾಗಿದೆ. ಹೈ ವೋಲ್ಟೇಜ್ ಮೀಟಿಂಗ್ ಅತ್ಯಂತ ಪ್ರಮುಖವಾದ ವಿಚಾರಗಳ ಕುರಿತಾಗಿ ಅದು ಎಸ್ಐಆರ್ ಇರಬಹುದು, ರಾಜ್ಯಸಭೆಗೆ ಯಾರ್ಯಾರನ್ನ ಕಳಿಸಬೇಕು ಅನ್ನುವಂಥದ್ದು ಇರಬಹುದು, ಸಂಪುಟ ಪುನರ್ರಚನೆ ಇರಬಹುದು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಯಾಕಂತಂದ್ರೆ ವರಿಷ್ಠರು ಮೀಟಿಂಗ್ ಕರೆದೇನೆ ಬಹಳ ದಿನ ಆಗಿತ್ತು. ಇದೀಗ ಬಹಳ ಪ್ರಮುಖವಾದಂತಹ ಮೀಟಿಂಗ್ ರಾಹುಲ್ ಗಾಂಧಿ ಅವರ ಜೊತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಡೆಲ್ಲಿಯಿಂದ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, 1.5 ಗಂಟೆ ಆಯ್ತು ಮೀಟಿಂಗ್ ಆರಂಭ ಆಗಿ, ಅದಕ್ಕೂ ಮುಂಚೆ ಸಿಎಂ ಡಿಸಿಎಂ ಕೂಡ ಚರ್ಚೆ ನಡೆಸಿದ್ರು ಅಂತ ಹೇಳಲಾಯ್ತು. ಏನೆಲ್ಲ ವಿಚಾರ ಚರ್ಚೆ ಆಗ್ತಾ ಇದೆ, ಜೊತೆಗೆ ಬಹಳ ಮುಖ್ಯವಾಗಿ ಸಿಎಂ ಯಾರಾಗ್ತಾರೆ ಅನ್ನೋ ಜಿದ್ದಾಜಿದ್ದಿಯ ಕುರಿತಾದ ವಿಚಾರ ಏನಾದ್ರೂ ಚರ್ಚೆಗೆ ಬಂತಾ, ಅಥವಾ ಎಂದಿನಂತೆ ಇಲ್ಲ ಸಿದ್ದರಾಮಯ್ಯರೇ ಮುಂದುವರಿತಾರೆ ಅಂತ ಅದನ್ನ ನಿಧಾನವಾಗಿ ಮೂಲೆಗೆ ತಳ್ಳಲಾಗಿದೆಯಾ? ಏನ್ ಅಪ್ಡೇಟ್ ಇದೆ? ಈ ಎಲ್ಲಾ ಅಂಶಗಳನ್ನ ನೀವು ಹೇಳಿರುವಂತಹ ಅಂಶಗಳ ಜೊತೆಗೆ ಮತ್ತೊಂದು ಅಡಿಷನ್ ಅನ್ನ ನಾವು ಮಾಡ್ಕೊಳ್ಬೇಕಾಗಿರುವಂತದ್ದು ಶ್ರೀಲಕ್ಷ್ಮಿ, ಪ್ರತಿ ಸರ್ಕಾರವನ್ನ ರಿವ್ಯೂ ಮಾಡಬೇಕಾಗಿರುವಂತದ್ದು ಆಯಾ ಪಕ್ಷದ ಹೈಕಮಾಂಡ್ ಆಗಿರುವಂತದ್ದು. ಇದು ಒಂದು ಹಂತದ ರಿವ್ಯೂ ಮೀಟಿಂಗ್ ಕೂಡ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ರಿವ್ಯೂ ಮೀಟಿಂಗ್ ನಲ್ಲಿ ಕಳೆದ 3 ವರ್ಷದಿಂದ ಏನೇನಾಗಿದೆ, ಏನೇನಾಗಬೇಕಿದೆ, ಉಳಿದ 2 ವರ್ಷದಲ್ಲಿ ಏನೇನು ಮಾಡಬೇಕು ಅನ್ನೋ ವಿಚಾರವನ್ನ ಕೂಡ ಮಾತನಾಡುವಂತ ನಿರೀಕ್ಷೆಯನ್ನ ನಾವು ಈ ಸದ್ಯದ ಮಟ್ಟಿಗೆ ನೋಡಬೇಕಾಗಿರುವಂತದ್ದು. ಡಿಸಿಎಂ ಹಾಗೂ ಸಿಎಂ ರವರ ಒಂದು ಚಿತ್ರ ಈಗ ಮತ್ತೊಮ್ಮೆ ವೈರಲ್ ಆಗಿರುವಂತದ್ದು. ಇಬ್ರು ಕುಳಿತುಕೊಂಡು ಜೊತೆಯಲ್ಲಿ ಮಾತನಾಡ್ತಿದ್ದಾರೆ. ಈ ಫೋಟೋಗೆ ನಾನಾ ಅರ್ಥಗಳನ್ನ ಕಲ್ಪಿಸಬಹುದು. ಒಂದು, ಇಬ್ರು ಕೂಡ ಸಿಎಂ ಕುರ್ಚಿಗಾಗಿ ಒಬ್ರು ಸಿಎಂ ಕುರ್ಚಿಯಲ್ಲಿದ್ದಾರೆ, ಇನ್ನೊಬ್ರು ಸಿಎಂ ಕುರ್ಚಿಯ ಮೇಲೆ ಕಣ್ಣು ಹಾಕಿದ್ದಾರೆ. ಒಬ್ಬರನ್ನ ಇಳಿಸಬೇಕು ಅಂತ ಮತ್ತೊಬ್ರು, ಇಲ್ಲ ಅವರ ಆಸೆಯನ್ನ ತಣ್ಣೀರೆಚ್ಚಿ ತಾನೇ ಕಂಟಿನ್ಯೂ ಆಗಬೇಕಂತ ಮತ್ತೊಬ್ಬರಿಗೆ. ಈ ಇಬ್ಬರು ವ್ಯಕ್ತಿಗಳು ಕುಳಿತುಕೊಂಡು ಮಾತನಾಡ್ತಿರುವಂತದ್ದು ನಾನಾ ಅರ್ಥಗಳಿದೆ ಅಂತ ಹೇಳ್ದಂಗೆ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸುವಂತ ಸಂದೇಶವ, ಅಥವಾ ಜೊತೆಯಲ್ಲೇ ಕುಳಿತುಕೊಂಡು ಯಾವ ರೀತಿ ತಮ್ಮ ಪೊಸಿಷನ್ ಅನ್ನ ಕ್ಲೇಮ್ ಮಾಡಬೇಕು ಅನ್ನೋ ಲೆಕ್ಕಾಚಾರವ, ಇದು ಕೂಡ ಆ 4 ಗೋಡೆಗಳ ಮಧ್ಯೆ ನಡೆದಿರೋದ್ರಿಂದ ಯಾವ ರೀತಿಯ ಮಾತುಕತೆ ಆಗಿದೆ ಅಂತ ವಿಶ್ಲೇಷಣೆ ಮಾಡುವಂತದ್ದು ಈ ಸದ್ಯದ ಮಟ್ಟಿಗೆ ಸೂಕ್ತ ಅನ್ನಿಸದೇ ಇರಬಹುದು. ಆದ್ರೆ ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಇರಬಹುದು, ಅದರ ಜೊತೆಗೆ ರಾಹುಲ್ ಗಾಂಧಿ ಇರಬಹುದು, ಮಲ್ಲಿಕಾರ್ಜುನ ಖರ್ಗೆ ಇರಬಹುದು, ಇಷ್ಟೂ ಜನರ ಸಮ್ಮುಖದಲ್ಲಿ ಇವತ್ತು ಹೈ ವೋಲ್ಟೇಜ್ ಸಭೆ ಆರಂಭ ಆಗಿರುವಂತದ್ದು. ಇಲ್ಲಿಗೆ ಕಾಂಗ್ರೆಸ್ ಪಕ್ಷದ ಸೋರ್ಸ್ಗಳು ಹೇಳೋ ಪ್ರಕಾರ ಎಸ್ಐಆರ್ ವಿಚಾರವಾಗಿ ಅದನ್ನು ಯಾವ ರೀತಿ ಎಕ್ಸರ್ಸೈಸ್ ಮಾಡಬೇಕು ಅನ್ನೋದು ವಿಚಾರವಾಗಿ ಇವತ್ತು ಸಭೆಯನ್ನ ಸೇರಲಾಗಿದೆ ಅಂತ ಹೇಳ್ತಿದ್ರು. ಮತ್ತೊಂದು ಕಡೆಗೆ ಕ್ಯಾಬಿನೆಟ್ ರೀಶಫಲ್ಗೆ ಜನವರಿ 2026ರಿಂದ ಸಿಎಂ ಸಿದ್ದರಾಮಯ್ಯನವರು ಅನೇಕ ಬಾರಿ ಹೈಕಮಾಂಡ್ ಅನ್ನ ಮನವಿ ಮಾಡಿದ್ರು, ಒತ್ತಡ ಹೇರಿದ್ರು ಕೂಡ ಅದನ್ನ ಹಂತ ಹಂತವಾಗಿ ಪೋಸ್ಟ್ಪೋನ್ ಮಾಡಿಕೊಂಡು ಹೈಕಮಾಂಡ್ ಬಂದಿತ್ತು. ಈ ಕಾರಣದಿಂದಾಗಿ ಪಂಚರಾಜ್ಯಗಳ ಚುನಾವಣೆ ನಂತರ ಮೀಟ್ ಮಾಡೋಣ ಅಂತ ಹೇಳಿದ್ರು. ಅದಾದ ನಂತರ ಕೇರಳದ ಸಿಎಂ ಪ್ರಮಾಣ ವಚನ ಆದ್ಮೇಲೆ ಮೀಟ್ ಮಾಡೋಣ ಅಂತ ಹೇಳಿದ್ರು. ಈ ಎರಡೂ ಘಟನೆಗಳು ನಡೆದ ನಂತರ ಈಗ ಹೈಕಮಾಂಡ್ ನಿಂದ ಸಿಎಂ ರವರಿಗೆ ಪೂರ್ವ ನಿಯೋಜಿತವಾದಂತಹ ಕರೆ ಸಿಎಂ ರವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಒಂದು ಸಣ್ಣ ರಿಮೈಂಡರ್ ಅನ್ನ ಹೈಕಮಾಂಡ್ಗೆ ಹೇಳಿದ ಕೂಡಲೇ ಕೆಸಿ ವೇಣುಗೋಪಾಲ್ ರವರು ಫೋನ್ ಮಾಡಿ ಕರೆದಿದ್ದಾರೆ. ಇದಕ್ಕೆ ವಿಶೇಷ ಅರ್ಥ ಕಲ್ಪಿಸುವ ಅಗತ್ಯವೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರ ಅತ್ಯಾಪ್ತರು ಹೇಳುವಂತದ್ದು. ಮತ್ತೊಂದು ಕಡೆಗೆ ನನಗೆ ಅಜೆಂಡಾನೇ ಗೊತ್ತಿಲ್ಲ ಯಾಕೆ ಕರೆದಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯನವರ ಮಾತನ್ನು ಗಮನಿಸಿದಾಗ ಇಲ್ಲಿ ಪೂರ್ಣ ಪ್ರಮಾಣದ ಅಜೆಂಡಾ ಗೊತ್ತಿದೆ, ಏನ್ ಮಾತಾಡಬೇಕು ಅಂತ ಗೊತ್ತಿದೆ, ಅದಕ್ಕೆ ಆದಂತ ಒಂದು ಫ್ರೇಮ್ ವರ್ಕ್ ಆಗಿರಬಹುದು, ಚಾರ್ಟ್ ಅನ್ನ ನೀಡಿದ್ದಾರೆ. ಇದನ್ನ ಒಂದು ವೇಳೆ ಬಹಿರಂಗವಾಗಿ ಹೇಳಿದ್ರೆ ಯಾವೆಲ್ಲ ಲೆಕ್ಕಾಚಾರಗಳು ತಲೆ ಕೆಳಗಾಗುತ್ತೆ, ಯಾರೆಲ್ಲ ತಮ್ಮ ಮನೆಯ ಬಾಗಿಲು ಬಳಿ ಹುಡುಕೊಂಡು ಬರ್ತಾರೆ ಅನ್ನೋದು ಕಾರಣದಿಂದಾಗಿ ನನಗೆ ಗೊತ್ತೇ ಇಲ್ಲ ಅಂತ ಏನಾದರೂ ರಾಜಕೀಯವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ರ ಅನ್ನೊಂದು ಪ್ರಶ್ನೆ ಕೂಡ ಮೂಡ್ತಿರುವಂತದ್ದು. ಒಂದು ವೇಳೆ ಏನು ಅಜೆಂಡಾ ಇಲ್ಲದೆ ಹೋಗಿದ್ರೆ ಎಚ್ ಸಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್, ಎಎಸ್ ಪೊನ್ನಣ್ಣ, ಭೈರತಿ ಸುರೇಶ್, ಬಿಕೆ ಹರಿಪ್ರಸಾದ್, ಎಂಆರ್ ಸೀತಾರಾಮ್ ಸೇರಿದಂತೆ ಇಷ್ಟು ಜನಕ್ಕಿಂತ ಹೊರತುಪಡಿಸಿ ನಾಗರಾಜ್ ಯಾದವ್ ಇರಬಹುದು, ವಿವಿಧ ಬೋರ್ಡ್ಗಳ ಅಧ್ಯಕ್ಷಗಳಿರಬಹುದು, ಪುಟ್ಟರಂಗ ಶೆಟ್ಟಿ ಇರಬಹುದು, ಇವರೆಲ್ಲ ಯಾಕೆ ಬಂದ್ರು ಅನ್ನೋದು ಪ್ರಶ್ನೆಗೆ ಈಗ ಸದ್ಯದ ಮಟ್ಟಿಗೆ ಯಾರಿಗೂ ಉತ್ತರ ಇಲ್ಲ.
ಸಿಎಂ ಬಂದಿದ್ದಾರೆ, ನಾವು ಅವರ ಬೆಂಬಲವಾಗಿ ಬಂದಿದ್ದೇವೆ ಅಂತ ಹೇಳ್ತಿದ್ರು ಕೂಡ ಇಲ್ಲಿರುವಂತಹ ಯಾವ ಸಚಿವರನ್ನ ಪ್ರಶ್ನೆ ಮಾಡಿದ್ರು ಕೂಡ ಯಾಕೆ ಬಂದಿದ್ದಾರೆ ಅಂತ ಎಲ್ಲರ ಬಾಯಲ್ಲಿ ಒಂದು ಉತ್ತರ ಬರ್ತಿರುವಂತದ್ದು ಅಜೆಂಡಾ ಗೊತ್ತಿಲ್ಲ, ಬಂದಿದ್ದೇವೆ. ಅಲ್ಲಿಗೆ ಈ ಇಷ್ಟೂ ಜನರಿಗೆ ಅಜೆಂಡಾ ಗೊತ್ತಿದೆ, ಆದ್ರೆ ಅಜೆಂಡಾವನ್ನ ಬಹಿರಂಗವಾಗಿ ಹೇಳಿದ್ರೆ ಅವರ ಲೆಕ್ಕಾಚಾರಗಳು ಉಲ್ಟಾ ಆಗಬಹುದು ಅನ್ನೋ ಕಾರಣದಿಂದಾಗಿ ಹೇಳ್ತಿಲ್ಲ ಅನ್ನೋದು ಕ್ಲೀನ್ ಆಗಿ ಅರ್ಥ ಆಗುವಂತ ಪಾಯಿಂಟ್ ಆಗಿರುವಂತದ್ದು. ಚರ್ಚೆ ಆಯ್ತಾ ಅಭಿಷೇಕ್? ನಾವು ಗಮನಿಸಿದ್ದೇವೆ. ಡಿ ಕೆ ಸುರೇಶ್ ಅವರು ನೆನ್ನೆ ಬಂದಿದ್ದಾರೆ, ಡಿ ಕೆ ಶಿವಕುಮಾರ್ ಕೂಡ ಮತ್ತೊಂದು ಫ್ಲೈಟ್ ನಲ್ಲಿ ಬಂದರು. ಅವರ ಬೆಂಬಲವಾಗಿ ಹ್ಯಾರಿಸ್ ರವರು ಬಂದು ಈಗ ಸುಮಾರು 4-5 ಎಸ್ಐಆರ್ ವಿಚಾರವಾಗಿ ಸದ್ಯದ ಮಟ್ಟಿಗೆ ಚರ್ಚೆ ಆರಂಭ ಆಗಿರುವಂತದ್ದು. ಈ 4 ಗೋಡೆಗಳ ಮಧ್ಯೆ ನಡೀತಾ ಇರುವಂತಹ ಮೀಟಿಂಗ್ ನಲ್ಲಿ ಎಸ್ಐಆರ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಚಾಲ್ತಿಗೆ ತರಬೇಕು, ಹೋರಾಟದ ಸ್ವರೂಪ, ಪ್ರತಿರೂಪ ಹಾಗೂ ತೀವ್ರತೆ ಯಾವ ರೀತಿ ಇರಬೇಕು ಅನ್ನೋ ಮಾತುಕತೆ ನಡೆಸಲಾಗುತ್ತೆ ಅನ್ನೋ ಒಂದು ಗುಮಾನಿ ಕೂಡ ಇರುವಂತದ್ದು. ಆದ್ರೆ ಮೊದಲನೇದಾಗಿ ಇಡೀ ಒಂದು ಮೀಟಿಂಗ್ ನ ಉದ್ದೇಶ ಇರುವಂತದ್ದು ಕ್ಯಾಬಿನೆಟ್ ರೀಶಫಲ್ಗಾಗಿ ಹೊರತು ಯಾವುದೇ ಕಾರಣಕ್ಕೂ ಲೀಡರ್ಶಿಪ್ ಚೇಂಜ್ ಬಗ್ಗೆ ಅಲ್ಲ ಅನ್ನೋ ಮಾಹಿತಿ ಈಗ ಸಿಕ್ಕಿರೋದ್ರಿಂದ ಯಾವ ಹಂತಕ್ಕೆ ಮೀಟಿಂಗ್ ಮುಗಿಯುತ್ತೆ ಅಂತ ಗೊತ್ತಿಲ್ಲ. ಈಗಷ್ಟೇ ಟಿ ಬಿ ಜಯಚಂದ್ರ ಅವರು ಕೂಡ ಒಂದು ಸಭೆಗೆ ಹೋಗುವಂತ ಪ್ರಯತ್ನ ನಡೆಸಿದ್ರು ಕೂಡ ಆಹ್ವಾನವಿಲ್ಲ. ಅಭಿಷೇಕ್, ಕ್ಯಾಬಿನೆಟ್ ರೀಶಫಲ್ ಅಲ್ಲೂ ಸಿದ್ದರಾಮಯ್ಯ ಬಣದ ಮೇಲುಗೈ ಆಗೋ ತರನೇ ಕಾಣ್ತಾ ಇದೆಯಾ ಸದ್ಯಕ್ಕೆ ನೋಡಿದ್ರೆ? ಯಾಕಂದ್ರೆ ಅವರ ಬಣದ ಶಾಸಕರೆಲ್ಲ ಅಲ್ಲಿ ಬಂದು ಬೀಳ್ಬಿಟ್ಟಿದ್ದಾರೆ. ಖಂಡಿತವಾಗಿ ಇಲ್ಲಿ ಕ್ಯಾಬಿನೆಟ್ ರೀಶಫಲ್ ಅಂದ್ರೆ ಸಿಎಂ ರವರು ಮುಂದುವರಿತಾರೆ ಅಂತಾನೆ ಅರ್ಥ ಆಗುವಂತದ್ದು. ಸಿಎಂ ರವರು ಮುಂದುವರಿತಾರೆ ಅಂದಾಗ ಈ ಒಂದು ಕ್ಲೇಮ್ ಅನ್ನ ಡಿ ಕೆ ಶಿವಕುಮಾರ್ ಮಾಡಬಹುದು. ಸಿಎಂ ರವರು ಮುಂದುವರಿತಾ ಇದ್ರೆ ಕ್ಯಾಬಿನೆಟ್ ನಲ್ಲಿ ನಾನು ಹೇಳುವಂತ ಹೆಸರುಗಳಿಗೆ ನೀವು ಅವಕಾಶವನ್ನು ಕೊಡಬೇಕು ಅಂತ. ಆದ್ರೆ ಈ ಸದ್ಯದ ಮಟ್ಟಿಗೆ ನೋಡೋದಾಯ್ತು ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ಮೇಲುಗೈ ಇಲ್ಲಿವರೆಗೂ ಸಾಧಿಸಿಕೊಂಡು ಬಂದಿದ್ದಾರೆ, ಇನ್ನು ಮುಂದೆ ಕೂಡ ಸಾಧಿಸ್ತಾರೆ ಅನ್ನೊಂದು ಭರವಸೆ ಇದೆ ಅಂತ ಅವರ ಬೆಂಬಲಿಗ ಶಾಸಕರು ಹೇಳ್ತಿರುವಂತದ್ದು. ಈ ಕಾರಣದಿಂದಾಗಿ ಈ ಸಭೆಯ ಔಟ್ಕಮ್ ಏನು ಅನ್ನೋದು ಸಭೆಯ ನಂತರವಷ್ಟೇ ಹೊರಗೆ ಬರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಓಕೆ, ಥ್ಯಾಂಕ್ ಯು ಅಭಿಷೇಕ್. ಒಟ್ನಲ್ಲಿ ದೆಹಲಿಯಲ್ಲಿ ಇದೀಗ ರಾಜ್ಯಸಭಾ ಮತ್ತೆ ಜೊತೆಗೆ ಸಂಪುಟ ಪುನರ್ರಚನೆಯ ವಿಚಾರ ಹೆಚ್ಚಾಗಿ ಚರ್ಚೆಗೆ ಬಂದಿದೆ ಅನ್ನುವಂಥದ್ದು ಈ ಕ್ಷಣ ಬರ್ತಾ ಇರ್ತಕ್ಕಂಥ ಅಪ್ಡೇಟ್. ಪವರ್ ಪಾಲಿಟಿಕ್ಸ್ಗೆ ತೆರೆ ಎಳೆಯುತ್ತಾ ಹೈಕಮಾಂಡ್ ಇಂದಿರಾ ಭವನದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಕಳೆದ 1.5 ಗಂಟೆಯಿಂದ ಸಭೆ ನಡೀತಾ ಇದೆ. ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಇವರೆಲ್ಲರೂ ಇದ್ದಾರೆ. ಅತ್ಯಂತ ಮಹತ್ವದ ಹೈ ವೋಲ್ಟೇಜ್ ಮೀಟಿಂಗ್ ದೆಹಲಿಯ ಇಂದಿರಾ ಭವನದಲ್ಲಿ ನಡೀತಾ ಇದೆ. ಕಳೆದ 1.5 ಗಂಟೆಯಿಂದ ನಡೀತಾ ಇರತಕ್ಕಂಥ ಸಭೆ ಕರ್ನಾಟಕದ ಹಲವು ಮುಖ್ಯವಾದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದೆ. ನೋಡಿ, ನೀವೀಗ ನೋಡ್ತಾ ಇರುವಂತಹ ಫೋಟೋ ಏನಿದೆ, ಸಿಎಂ ಡಿಸಿಎಂ ಚರ್ಚೆ ನಡೆಸಿದ್ದಾರೆ. ಈ ಸಭೆಗೂ ಮುನ್ನ, ಈಗ ಏನ್ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಅದಕ್ಕೂ ಮುನ್ನ ಸಿಎಂ ಡಿಸಿಎಂ ಕೂಡ ಚರ್ಚೆ ನಡೆಸಿದ್ರು. ಅನಂತರ ಇದೀಗ ಕಾಂಗ್ರೆಸ್ ವರಿಷ್ಠರು ಹೈ ವೋಲ್ಟೇಜ್ ಮೀಟಿಂಗ್, ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಎಸ್ಐಆರ್ ಇರಬಹುದು, ರಾಜ್ಯಸಭಾ ಸ್ಥಾನಗಳು ಇರಬಹುದು ಮತ್ತು ನಾಯಕತ್ವದ ಜಿದ್ದಾಜಿದ್ದಿ ಇರಬಹುದು, ಹೀಗೆ ಅನೇಕ ವಿಚಾರಗಳನ್ನು ಇವತ್ತು ನಿರ್ಧಾರ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ನಡೀತಾ ಇದೆ, ಇನ್ನಷ್ಟು ಅಪ್ಡೇಟ್ಸ್ ಇನ್ನಷ್ಟೇ ಬರಬೇಕಾಗಿದೆ. ಹೈ ವೋಲ್ಟೇಜ್ ಮೀಟಿಂಗ್ ಅತ್ಯಂತ ಪ್ರಮುಖವಾದ ವಿಚಾರಗಳ ಕುರಿತಾಗಿ. ಅದು ಎಸ್ಐಆರ್ ಇರಬಹುದು, ರಾಜ್ಯಸಭೆಗೆ ಯಾರ್ಯಾರನ್ನ ಕಳಿಸಬೇಕು ಅನ್ನುವಂಥದ್ದು ಇರಬಹುದು, ಸಂಪುಟ ಪುನರ್ರಚನೆ ಇರಬಹುದು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಯಾಕಂತಂದ್ರೆ ವರಿಷ್ಠರು ಮೀಟಿಂಗ್ ಕರೆದೇನೆ ಬಹಳ ದಿನ ಆಗಿತ್ತು. ಇದೀಗ ಬಹಳ ಪ್ರಮುಖವಾದಂತಹ ಮೀಟಿಂಗ್ ರಾಹುಲ್ ಗಾಂಧಿ ಅವರ ಜೊತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಡೆಲ್ಲಿಯಿಂದ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, 1.5 ಗಂಟೆ ಆಯ್ತು ಮೀಟಿಂಗ್ ಆರಂಭ ಆಗಿ, ಅದಕ್ಕೂ ಮುಂಚೆ ಸಿಎಂ ಡಿಸಿಎಂ ಕೂಡ ಚರ್ಚೆ ನಡೆಸಿದ್ರು ಅಂತ ಹೇಳಲಾಯ್ತು. ಏನೆಲ್ಲ ವಿಚಾರ ಚರ್ಚೆ ಆಗ್ತಾ ಇದೆ, ಜೊತೆಗೆ ಬಹಳ ಮುಖ್ಯವಾಗಿ ಸಿಎಂ ಯಾರಾಗ್ತಾರೆ ಅನ್ನೋ ಜಿದ್ದಾಜಿದ್ದಿಯ ಕುರಿತಾದ ವಿಚಾರ ಏನಾದ್ರೂ ಚರ್ಚೆಗೆ ಬಂತಾ, ಅಥವಾ ಎಂದಿನಂತೆ ಇಲ್ಲ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಅದನ್ನ ನಿಧಾನವಾಗಿ ಮೂಲೆಗೆ ತಳ್ಳಲಾಗಿದೆಯಾ? ಏನ್ ಅಪ್ಡೇಟ್ ಇದೆ? ಈ ಎಲ್ಲಾ ಅಂಶಗಳನ್ನ ನೀವು ಹೇಳಿರುವಂತಹ ಅಂಶಗಳ ಜೊತೆಗೆ ಮತ್ತೊಂದು ಅಡಿಷನ್ ಅನ್ನ ನಾವು ಮಾಡ್ಕೊಳ್ಬೇಕಾಗಿರುವಂತದ್ದು ಶ್ರೀಲಕ್ಷ್ಮಿ. ಪ್ರತಿ ಸರ್ಕಾರವನ್ನ ರಿವ್ಯೂ ಮಾಡಬೇಕಾಗಿರುವಂತದ್ದು ಆಯಾ ಪಕ್ಷದ ಹೈಕಮಾಂಡ್ ಆಗಿರುವಂತದ್ದು. ಇದು ಒಂದು ಹಂತದ ರಿವ್ಯೂ ಮೀಟಿಂಗ್ ಕೂಡ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ರಿವ್ಯೂ ಮೀಟಿಂಗ್ ನಲ್ಲಿ ಕಳೆದ 3 ವರ್ಷದಿಂದ ಏನೇನಾಗಿದೆ, ಏನೇನಾಗಬೇಕಿದೆ, ಉಳಿದ 2 ವರ್ಷದಲ್ಲಿ ಏನೇನು ಮಾಡಬೇಕು ಅನ್ನೋ ವಿಚಾರವನ್ನ ಕೂಡ ಮಾತನಾಡುವಂತ ನಿರೀಕ್ಷೆಯನ್ನ ನಾವು ಈ ಸದ್ಯದ ಮಟ್ಟಿಗೆ ನೋಡಬೇಕಾಗಿರುವಂತದ್ದು. ಡಿಸಿಎಂ ಹಾಗೂ ಸಿಎಂ ರವರ ಒಂದು ಚಿತ್ರ ಈಗ ಮತ್ತೊಮ್ಮೆ ವೈರಲ್ ಆಗಿರುವಂತದ್ದು. ಇಬ್ಬರೂ ಕುಳಿತುಕೊಂಡು ಜೊತೆಯಲ್ಲಿ ಮಾತನಾಡ್ತಿದ್ದಾರೆ. ಈ ಫೋಟೋಗೆ ನಾನಾ ಅರ್ಥಗಳನ್ನ ಕಲ್ಪಿಸಬಹುದು. ಒಂದು,
ಇಬ್ರು ಕೂಡ ಸಿಎಂ ಕುರ್ಚಿಗಾಗಿ ಒಬ್ರು ಸಿಎಂ ಕುರ್ಚಿಯಲ್ಲಿದ್ದಾರೆ, ಇನ್ನೊಬ್ರು ಸಿಎಂ ಕುರ್ಚಿಯ ಮೇಲೆ ಕಣ್ಣು ಹಾಕಿದ್ದಾರೆ. ಒಬ್ಬರನ್ನ ಇಳಿಸಬೇಕು ಅಂತ ಮತ್ತೊಬ್ರು, ಇಲ್ಲ ಅವರ ಆಸೆಯನ್ನ ತಣ್ಣೀರೆಚ್ಚಿ ತಾನೇ ಕಂಟಿನ್ಯೂ ಆಗಬೇಕಂತ ಮತ್ತೊಬ್ಬರಿಗೆ. ಈ ಇಬ್ಬರು ವ್ಯಕ್ತಿಗಳು ಕುಳಿತುಕೊಂಡು ಮಾತನಾಡ್ತಿರುವಂತದ್ದು ನಾನಾ ಅರ್ಥಗಳಿದೆ ಅಂತ ಹೇಳ್ದಂಗೆ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸುವಂತ ಸಂದೇಶವ ಅಥವಾ ಜೊತೆಯಲ್ಲೇ ಕುಳಿತುಕೊಂಡು ಯಾವ ರೀತಿ ತಮ್ಮ ಪೊಸಿಷನ್ ಅನ್ನ ಕ್ಲೇಮ್ ಮಾಡಬೇಕು ಅನ್ನೋ ಲೆಕ್ಕಾಚಾರವ, ಇದು ಕೂಡ ಆ ನಾಲ್ಕು ಗೋಡೆಗಳ ಮಧ್ಯೆ ನಡೆದಿರೋದ್ರಿಂದ ಯಾವ ರೀತಿಯ ಮಾತುಕತೆ ಆಗಿದೆ ಅಂತ ವಿಶ್ಲೇಷಣೆ ಮಾಡುವಂತದ್ದು ಈ ಸದ್ಯದ ಮಟ್ಟಿಗೆ ಸೂಕ್ತ ಅನ್ನಿಸದೇ ಇರಬಹುದು. ಆದ್ರೆ ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಇರಬಹುದು, ಅದರ ಜೊತೆಗೆ ರಾಹುಲ್ ಗಾಂಧಿ ಇರಬಹುದು, ಮಲ್ಲಿಕಾರ್ಜುನ ಖರ್ಗೆ ಇರಬಹುದು, ಇಷ್ಟೂ ಜನರ ಸಮ್ಮುಖದಲ್ಲಿ ಇವತ್ತು ಹೈ ವೋಲ್ಟೇಜ್ ಸಭೆ ಆರಂಭ ಆಗಿರುವಂತದ್ದು. ಇಲ್ಲಿಗೆ ಕಾಂಗ್ರೆಸ್ ಪಕ್ಷದ ಸೋರ್ಸ್ಗಳು ಹೇಳೋ ಪ್ರಕಾರ ಎಸ್ಐಆರ್ ವಿಚಾರವಾಗಿ ಅದನ್ನ ಯಾವ ರೀತಿ ಎಕ್ಸರ್ಸೈಸ್ ಮಾಡಬೇಕು ಅನ್ನೋದು ವಿಚಾರವಾಗಿ ಇವತ್ತು ಸಭೆಯನ್ನ ಸೇರಲಾಗಿದೆ ಅಂತ ಹೇಳ್ತಿದ್ರು. ಮತ್ತೊಂದು ಕಡೆಗೆ ಕ್ಯಾಬಿನೆಟ್ ರೀಶಫಲ್ಗೆ ಜನವರಿ 2026ರಿಂದ ಸಿಎಂ ಸಿದ್ದರಾಮಯ್ಯನವರು ಅನೇಕ ಬಾರಿ ಹೈಕಮಾಂಡ್ ಅನ್ನ ಮನವಿ ಮಾಡಿದ್ರು, ಒತ್ತಡ ಹೇರಿದ್ರು ಕೂಡ ಅದನ್ನ ಹಂತ ಹಂತವಾಗಿ ಪೋಸ್ಟ್ಪೋನ್ ಮಾಡಿಕೊಂಡು ಹೈಕಮಾಂಡ್ ಬಂದಿತ್ತು. ಈ ಕಾರಣದಿಂದಾಗಿ ಪಂಚರಾಜ್ಯಗಳ ಚುನಾವಣೆ ನಂತರ ಮೀಟ್ ಮಾಡೋಣ ಅಂತ ಹೇಳಿದ್ರು. ಅದಾದ ನಂತರ ಕೇರಳದ ಸಿಎಂ ಪ್ರಮಾಣ ವಚನ ಆದ್ಮೇಲೆ ಮೀಟ್ ಮಾಡೋಣ ಅಂತ ಹೇಳಿದ್ರು. ಈ ಎರಡೂ ಘಟನೆಗಳು ನಡೆದ ನಂತರ ಈಗ ಹೈಕಮಾಂಡ್ ನಿಂದ ಸಿಎಂ ರವರಿಗೆ ಪೂರ್ವ ನಿಯೋಜಿತವಾದಂತ ಕರೆ ಸಿಎಂ ರವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಒಂದು ಸಣ್ಣ ರಿಮೈಂಡರ್ ಅನ್ನ ಹೈಕಮಾಂಡ್ಗೆ ಹೇಳಿದ ಕೂಡಲೇ ಕೆ.ಸಿ. ವೇಣುಗೋಪಾಲ್ ರವರು ಫೋನ್ ಮಾಡಿ ಕರೆದಿದ್ದಾರೆ. ಇದಕ್ಕೆ ವಿಶೇಷ ಅರ್ಥ ಕಲ್ಪಿಸುವ ಅಗತ್ಯವೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರ ಅತ್ಯಾಪ್ತರು ಹೇಳುವಂತದ್ದು. ಮತ್ತೊಂದು ಕಡೆಗೆ ನನಗೆ ಅಜೆಂಡಾನೇ ಗೊತ್ತಿಲ್ಲ ಯಾಕೆ ಕರೆದಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯನವರ ಮಾತನ್ನು ಗಮನಿಸಿದಾಗ ಇಲ್ಲಿ ಪೂರ್ಣ ಪ್ರಮಾಣದ ಅಜೆಂಡಾ ಗೊತ್ತಿದೆ, ಏನ್ ಮಾತಾಡಬೇಕು ಅಂತ ಗೊತ್ತಿದೆ, ಅದಕ್ಕೆ ಆದಂತ ಒಂದು ಫ್ರೇಮ್ ವರ್ಕ್ ಆಗಿರಬಹುದು, ಚಾರ್ಟ್ ಅನ್ನ ನೀಡಿದ್ದಾರೆ. ಇದನ್ನ ಒಂದು ವೇಳೆ ಬಹಿರಂಗವಾಗಿ ಹೇಳಿದ್ರೆ ಯಾವೆಲ್ಲ ಲೆಕ್ಕಾಚಾರಗಳು ತಲೆ ಕೆಳಗಾಗುತ್ತೆ, ಯಾರೆಲ್ಲ ತಮ್ಮ ಮನೆಯ ಬಾಗಿಲು ಬಳಿ ಹುಡುಕೊಂಡು ಬರ್ತಾರೆ ಅನ್ನೋದು ಕಾರಣದಿಂದಾಗಿ ನನಗೆ ಗೊತ್ತೇ ಇಲ್ಲ ಅಂತ ಏನಾದರೂ ರಾಜಕೀಯವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ರ ಅನ್ನೊಂದು ಪ್ರಶ್ನೆ ಕೂಡ ಮೂಡ್ತಿರುವಂತದ್ದು. ಒಂದು ವೇಳೆ ಏನು ಅಜೆಂಡಾ ಇಲ್ಲದೆ ಹೋಗಿದ್ರೆ ಎಚ್ ಸಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಕೆ ಜೆ ಜಾರ್ಜ್, ಎ ಎಸ್ ಪೊನ್ನಣ್ಣ, ಭೈರತಿ ಸುರೇಶ್, ಬಿಕೆ ಹರಿಪ್ರಸಾದ್, ಎಂ ಆರ್ ಸೀತಾರಾಮ್ ಸೇರಿದಂತೆ ಇಷ್ಟು ಜನಕ್ಕಿಂತ ಹೊರತುಪಡಿಸಿ ನಾಗರಾಜ್ ಯಾದವ್ ಇರಬಹುದು, ವಿವಿಧ ಬೋರ್ಡ್ಗಳ ಅಧ್ಯಕ್ಷಗಳಿರಬಹುದು, ಪುಟ್ಟರಂಗ ಶೆಟ್ಟಿ ಇರಬಹುದು, ಇವರೆಲ್ಲ ಯಾಕೆ ಬಂದ್ರು ಅನ್ನೊಂದು ಪ್ರಶ್ನೆಗೆ ಈಗ ಸದ್ಯದ ಮಟ್ಟಿಗೆ ಯಾರಿಗೂ ಉತ್ತರ ಇಲ್ಲ. ಸಿಎಂ ಬಂದಿದ್ದಾರೆ, ನಾವು ಅವರ ಬೆಂಬಲವಾಗಿ ಬಂದಿದ್ದೇವೆ ಅಂತ ಹೇಳ್ತಿದ್ರು ಕೂಡ ಇಲ್ಲಿರುವಂತಹ ಯಾವ ಸಚಿವರನ್ನ ಪ್ರಶ್ನೆ ಮಾಡಿದ್ರು ಕೂಡ ಯಾಕೆ ಬಂದಿದ್ದಾರೆ ಅಂತ ಎಲ್ಲರ ಬಾಯಲ್ಲಿ ಒಂದೇ ಉತ್ತರ ಬರ್ತಿರುವಂತದ್ದು, ಅಜೆಂಡಾ ಗೊತ್ತಿಲ್ಲ, ಬಂದಿದ್ದೇವೆ. ಅಲ್ಲಿಗೆ ಈ ಇಷ್ಟೂ ಜನರಿಗೆ ಅಜೆಂಡಾ ಗೊತ್ತಿದೆ, ಆದ್ರೆ ಅಜೆಂಡಾವನ್ನ ಬಹಿರಂಗವಾಗಿ ಹೇಳಿದ್ರೆ ಅವರ ಲೆಕ್ಕಾಚಾರಗಳು ಉಲ್ಟಾ ಆಗಬಹುದು ಅನ್ನೋ ಕಾರಣದಿಂದಾಗಿ ಹೇಳ್ತಿಲ್ಲ ಅನ್ನೋದು ಕ್ಲೀನ್ ಆಗಿ ಅರ್ಥ ಆಗುವಂತ ಪಾಯಿಂಟ್ ಆಗಿರುವಂತದ್ದು. ಚರ್ಚೆ ಆಯ್ತಾ ಅಭಿಷೇಕ್? ನಾವು ಗಮನಿಸಿದ್ದೇವೆ. ಡಿಕೆ ಸುರೇಶ್ ಅವರು ನೆನ್ನೆ ಬಂದಿದ್ದಾರೆ, ಡಿಕೆ ಶಿವಕುಮಾರ್ ಕೂಡ ಮತ್ತೊಂದು ಫ್ಲೈಟ್ ನಲ್ಲಿ ಬಂದ್ರು, ಅವರ ಬೆಂಬಲವಾಗಿ ಹ್ಯಾರಿಸ್ ರವರು ಬಂದು ಈಗ ಸುಮಾರು 4-5 ಎಸ್ಐಆರ್ ವಿಚಾರವಾಗಿ ಸದ್ಯದ ಮಟ್ಟಿಗೆ ಚರ್ಚೆ ಆರಂಭ ಆಗಿರುವಂತದ್ದು. ಈ ನಾಲ್ಕು ಗೋಡೆಗಳ ಮಧ್ಯೆ ನಡೀತಾ ಇರುವಂತಹ ಮೀಟಿಂಗ್ ನಲ್ಲಿ ಎಸ್ಐಆರ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಚಾಲ್ತಿಗೆ ತರಬೇಕು,